ಎಲೆಕ್ಷನ್ ಹತ್ರ ಬರ್ತಾ ಇದೆ. ಸೊ ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಾ? ಕಾಂಗ್ರೆಸ್ ಮ್ಯಾಮ್. ಯಾವ ಕಾರಣಕ್ಕೆ? ತುಂಬ ಸಪೋರ್ಟ್ ಮಾಡ್ತೀರಾ. ಮೊದಲಿನ ಕಾಂಗ್ರೆಸ್ ಇದ್ದಾರೆ. ಕಾಂಗ್ರೆಸ್ ತುಂಬ ಅಭಿವೃದ್ಧಿ ಆಗ್ತಿದೆ. ಇವಾಗ ಸ್ಟೇಟಲ್ಲಿ ಸಿದ್ದರಾಮಯ್ಯ ಸರ್ಕಾರ ತುಂಬ ಒಳ್ಳೆ ಕೆಲಸ ಮಾಡ್ತಿದೆ. ನುಡ್ದಂಗೆ ನಡೀತಾ ಇದ್ದಾರೆ. ತುಂಬ ಒಳ್ಳೇದು ಮಾಡ್ತಿದ್ದಾರೆ. ಕಾಂಗ್ರೆಸ್ ನಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಸೊ ಹಾಗಿದ್ರೆ ಏನು ಈ ಕ್ಷೇತ್ರಕ್ಕೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅಂತ ಅನ್ಸುತ್ತೆ? ಡೆವಲಪ್ಮೆಂಟ್ ಕೆಲಸ ಜಾಸ್ತಿ ಆಗಬೇಕಾಗುತ್ತೆ. ಪ್ಲಸ್ ಆಮೇಲೆ ಈ ರೋಡ್ ಎನ್ರೋಚ್ಮೆಂಟು ಸ್ವಲ್ಪ ಕಾಂಗ್ರೆಸ್ ಬಂದಾದ್ಮೇಲೆ ಸ್ವಲ್ಪ ಕಮ್ಮಿ ಆಗ್ತಿದೆ, ತಿರ್ಗಾ ಜಾಸ್ತಿ ಆಗ್ತಿದೆ. ಆಮೇಲೆ ಸ್ವಲ್ಪ ಸ್ಯಾನಿಟೈಸೇಷನ್ನು ಸ್ವಲ್ಪ ಹೈಜಿನಿಕಲ್ ಆಗಿ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ. ಈ ಕ್ಷೇತ್ರದ MLA ಅಶ್ವಥ್ ನಾರಾಯಣ ಅವರು ಕೆಲಸಗಳು ಮಾಡ್ತಿದ್ದಾರೆ, ಮಾಡ್ತಿಲ್ಲ ಅಂತಿಲ್ಲ. ಬಟ್ ಕಾಂಗ್ರೆಸ್ ಬಂದರೆ ಇನ್ನೂ ಸ್ವಲ್ಪ ಚೆನ್ನಾಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್. ಓಕೆ, ಯಾರು ಪ್ರಧಾನಿ ಆಗಬೇಕು? ರಾಹುಲ್ ಗಾಂಧಿ. ಅವರಿನ್ನೂ ಕ್ಯಾಂಡಿಡೇಟ್ ಯಾರು ಅಂತಾನೆ ಹೇಳ್ಕೊಂಡಿಲ್ಲ. ಅವರು ಹೇಳ್ಕೊಂಡಿಲ್ಲ, ಬಟ್ ಬಹುಶಃ ಎಲ್ಲರೂ ಗೊತ್ತಿರುತ್ತೆ ರಾಹುಲ್ ಗಾಂಧಿನೇ ಕ್ಯಾಂಡಿಡೇಟ್ ಆಗ್ತಾರೆ ಅಂತ. ಇಂಡಿಯಾ ಕೂಟ ಒಪ್ಪುತ್ತೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಕಾಂಗ್ರೆಸ್ ಬಂದರೆ ಬೆಟರ್ ಅಂತ ನಾವು ಅಂದ್ಕೊತಾ ಇದ್ದೀವಿ. ಬಟ್ ಜನಗಳ ಸೇವೆಗಳಿಗೆ ಏನಂತಂದರೆ ಕಾಂಗ್ರೆಸ್ ಬೆಸ್ಟ್ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಮುಂದಕ್ಕೆ ಅವ್ರದ್ದೇ ಕಂಟಿನ್ಯೂ ಆಗಲಿ ಅಂತ ನಾವು ಹಾರೈಸ್ತಿದ್ದೀವಿ ಮ್ಯಾಮ್. ಓಕೆ, ಗ್ಯಾರಂಟಿ ಎಲ್ಲ ಶೋರ್ ಮ್ಯಾಮ್, 100% ಬರಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ. ಅಂತಂದರೆ ನಮ್ಮ ಸಪೋರ್ಟ್ ಯಾವಾಗಲೂ ಅವ್ರಿಗೆ ಕಾಂಗ್ರೆಸ್ಗೆ ಇದ್ದೇ ಇರುತ್ತೆ. ಅವ್ರು ಬರಲಿ ಅಂತಲೇ ನಾವು ಪ್ರೇಯರ್ ಮಾಡೇ ಮಾಡ್ತೀವಿ ಮ್ಯಾಮ್, ಅಫ್ಕೋರ್ಸ್. ಸೊ ಯಾರು ಹಾಗಾದರೆ ಪ್ರಧಾನಿ ಆಗಬೇಕು ಅಂತ ಅನ್ಸುತ್ತೆ? ಈಗ ಬರೋದ್ರಲ್ಲಿ ನಮ್ಮ ಕಾಂಗ್ರೆಸ್ಸಲ್ಲಿ ಲೀಡಲ್ಲಿ ಯಾರ್ದಿದ್ದಾರೆ ಅವ್ರು ಬಂದರೆ ಸಾಕು ಮ್ಯಾಮ್. ಒಳ್ಳೆ ಕಾರ್ಯ ಜನಗಳಿಗೆ ಯಾವ ಥರ ಸೇವೆ ಮಾಡಿಕೊಡ್ತಾರೋ ಅವ್ರು ಬಂದ್ರೇ ಸಾಕು ಮ್ಯಾಮ್. ಇವರೇ ಬರಬೇಕು ಅವರೇ ಬರಬೇಕು ಅನ್ನೋದಿಲ್ಲ. ನಮ್ಮ ಜನಗಳಿಗೆಲ್ಲ ಏನು ಸಪೋರ್ಟ್ ಮಾಡ್ತಾರೋ, ಬ್ಯಾಕ್ಗ್ರೌಂಡ್ ನಿಂತ್ಕೊಂಡು ನಮ್ಮನ್ನ ಪುಷ್ ಮಾಡ್ತಾರೋ ಅವ್ರು ಬಂದರೆ ಸಾಕು ಮ್ಯಾಮ್. ಯಾರು ಪ್ರಧಾನಿ ಆಗಬೇಕು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಯಾರು ಬೇಕಾದರೂ ಆಗ್ಬೋದು, ಆದರೆ ಯಂಗ್ಸ್ಟರ್ಸ್ ಸ್ವಲ್ಪ ಪ್ರಿಫರೆನ್ಸ್ ಕೊಡಬೇಕಂತ ಅನಿಸ್ತದೆ. ಸ್ವಲ್ಪ ಯಂಗ್ ಆಗಿರೋರು, ಸ್ವಲ್ಪ ವಿದ್ಯಾವಂತರಾಗಿರೋರು, ಸ್ವಲ್ಪ ಏನು ಹೇಳೋದು, ಸೊಸೈಟಿಗೆ ಒಳ್ಳೇದು ಅನಿಸ್ತು, ಏನು ಒಳ್ಳೇದು ಮಾಡಬೇಕು ಅಂತ ಮುಂದೆ ಬರೋರು ಬರಲಿ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರು ಬಂದರೂ ಚೆನ್ನಾಗಿರುತ್ತೆ. ಅವರು ಥಾಟ್ಸ್ ಸ್ವಲ್ಪ ಮುಂದ್ಗಡೆ ಇರೋರೆ. ಸೊ ಹಂಗೆ ಅವರಾದರೂ ಪರವಾಗಿಲ್ಲ. ಸ್ವಲ್ಪ ಯಂಗ್ಸ್ಟರ್ಸ್ಗೆ ಪ್ರಿಫರೆನ್ಸ್ ಕೊಡಿ. ತುಂಬ ಈಗ 60s 70s ಅಂತೆಲ್ಲ ಹಾಕ್ಬಿಟ್ಟು ಆ ಥರ ಅವ್ರ ಥಾಟ್ಸು ಆ ಥರ ಇರುತ್ತೆ. ಸೊ ಯಂಗ್ಸ್ಟರ್ಸ್ಗೆ ಪ್ರಿಫರೆನ್ಸ್ ಕೊಟ್ಟರೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಸ್ಟೇಟ್ ಗೌರ್ಮೆಂಟ್ ಕೆಲಸಗಳು ಹೇಗಿದೆ? ಇಷ್ಟ ಆಗ್ತಾ ಇದೆಯಾ? ಆಗ್ತಾ ಇದೆ, ಖಂಡಿತವಾಗ್ಲೂ. ತುಂಬ ವರ್ಷಗಳ ನಂತರ ಕಾಂಗ್ರೆಸ್ ಬಂದಿರೋದು. ಸೊ ಈಗ ನೋಡ್ತಾ ಇರ್ಬೋದು, ತುಂಬ ಪ್ರಿಫರೆನ್ಸ್ ಲೇಡೀಸ್ಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಮತ್ತು ಈ ಥರ ಕೋಮುವಾದದ ಬಗ್ಗೆ ಎಲ್ಲ ಜಾಸ್ತಿ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಸಮಾನತೆಯಿಂದ ನೋಡ್ತಾರೆ. ಎಲ್ಲ ಜಾತಿ ಧರ್ಮ ಅದೆಲ್ಲ ಬಿಟ್ಬಿಟ್ಟು ಈಗ ಏನು ಹೇಳ್ತಾರೆ, ಹಿಂದುಳಿದ ವರ್ಗಗಳನ್ನ ಮುಂದೆ ತರ್ತಾ ಇದ್ದಾರೆ. ಅದು ತುಂಬ ಒಳ್ಳೆಯದಂತ ಅನಿಸ್ತಾ ಇದೆ. ಯಾವ ಪಕ್ಷ ಗೆಲ್ಬೋದು ಅಂತ ಅನಿಸುತ್ತೆ? ಯಾವ್ದು ಬಂದ್ರೂ ಬಡವ್ರಿಗೇನು ಉಪಯೋಗ ಇಲ್ಲ. ಬಡವ್ರಿಗೆ ಒಂದೊಂದು ಮನೆ ಕೊಟ್ಟರೆ ಅವ್ರು ಹೆಂಗೋ ಬದುಕ್ತಾರೆ. ಇವಾಗ ನೋಡಿ, ಇಲ್ಲಿ ಫುಟ್ಪಾತ್ ಮೇಲೆ ಕೂತ್ಕೊಂಡು ವ್ಯಾಪಾರ ಮಾಡಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳು ಓದ್ ಬರಹ ನೋಡ್ಕೋಬೇಕು, ಹೊಟ್ಟೆಗೆ ನೋಡ್ಕೋಬೇಕು. ಒಂದು ಹೊತ್ತು ತಿಂದರೆ ಒಂದು ಹೊತ್ತಿಲ್ಲ. ಈ ಥರ ನಮ್ಮ ಪಾಡು. ಅದರಿಂದ ಇರೋದಕ್ಕೊಂದು ಮನೆ ಕೊಟ್ಬಿಟ್ರೆ ನಾವು ಹೆಂಗಾದರೂ ಬದುಕ್ತೀವಿ, ಸ್ವಲ್ಪ ಮುಂದೆ ಬರ್ತೀವಿ. ಹೌದಾ? ಕೊಟ್ಟಿರೋ ಗ್ಯಾರಂಟಿನೇ ಸೋಂಬೇರಿ ಮಾಡುತ್ತೆ ಅಂತಾರೆ. ಇನ್ನು ಮನೆ ಕೊಟ್ಟರೆ ಸುಮ್ಮನೆ ಇರ್ತಾರಾ? ಇಲ್ಲ, ಮನೆ ಕೊಟ್ಟರೆ ಬಡವ್ರು ಬದುಕ್ತಾರೆ. ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಬಡವರೇ ಕಷ್ಟಪಟ್ಟು ಕೆಲಸ ಮಾಡೋದು. ಅವ್ರಿಗೆ ಮನೆ ಇಲ್ಲ ಅಂದರೆ ಇನ್ನೇನು ಮಾಡ್ತಾರೆ ಹೇಳಿ? ಇದರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ತೊಂದರೆ, ಮನೆ ಬಾಡಿಗೆ ಕಟ್ಟೋಕ್ಕೂ ತೊಂದರೆ, ಹೊಟ್ಟೆ ಊಟ ಮಾಡಿ. ಇದರಲ್ಲಿ ಯಾವ ಪಕ್ಷ ಅನುಕೂಲ ಮಾಡಬಹುದು ಬಡಬಗರಿಗೆ? ನನ್ನ ಅನಿಸಿಕೆ ಬಂದು ಮೋದಿ ಸರ್ಕಾರ ಬರಬೇಕು. ಅವ್ರು ಪ್ರಧಾನಿ ಆಗ್ಬೇಕು ಮತ್ತೆ? ಹೌದು. ಓಕೆ, ಹೌದು. ರಾಜ್ಯ ಸರ್ಕಾರ ಕೂಡ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಅದು ಅನುಕೂಲ ಆಗ್ತಿಲ್ವಾ ನಿಮಗೆ? ನಾವೇನು ಅದರಲ್ಲಿ ಏನು ಪಡಿತಾ ಇಲ್ಲ, ಸಿಗ್ತಾ ಇಲ್ಲ ನಮಗೆ. ಅದಕ್ಕೆಲ್ಲ ಅದು ಬೇಕು ಇದು ಬೇಕು ಅಂತಂದ್ಬಿಟ್ಟು ಸುಮ್ಮನೆ ಇಟ್ಟಾಡಿಸ್ಬಿಡ್ತಾರೆ. ಅದ್ರ ಬದಲಿ ನಾವು ಕೂತ್ಕೊಂಡ್ರೆ ಮುಖ ಸಂಪಾದನೆ ಇಲ್ಲೇ ಮಾಡ್ಕೋಬೋದು. ಅದರಿಂದ ಯಾಕೆ ಅಲ್ಲಿ ಸುತ್ತಿ ಅಲಿಬೇಕು? ಬೇಡ ಅಂತಂದ್ಬಿಟ್ಟು ನಾವು ಬಿಟ್ಬಿಟ್ಟಿವಿ. ನಾವು ಬೇಕಾಗಿಲ್ಲ ನಮಗದು. ಅವರು ಇರೋವರೆಗೂ ಕೊಡ್ತಾರೆ, ಆಮೇಲೆ ಕಿತ್ತು ಬಿಡ್ತಾರಲ್ವಾ? ಅದಕ್ಕೆ ಯಾಕೆ ಅಷ್ಟೊಂದು ಒದ್ದಾಡಿ ಆ ಕೆಲಸ ಮಾಡಿ ಯಾಕೆ ತಗೋಬೇಕು? ನಾವು ಬೇಕಾಗಿಲ್ಲ, ಕಷ್ಟಪಟ್ಟೇ ಮಾಡ್ಕೊಳ್ತೀವಿ. ಸೊ ಈ ಕ್ಷೇತ್ರಕ್ಕೆ ಯಾರು ಬಂದರೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ? ಮೇಡಮ್, ಯಾರಾದರೂ ಬರಲಿ, ಒಳ್ಳೇದು ಮಾಡಲಿ ಅಷ್ಟೇ. ಜನಕ್ಕೆ ಒಳ್ಳೆ ಉಪಯೋಗ ಆಗೋ ಥರ ಬರಲಿ. ಈ ಕ್ಷೇತ್ರದ MLA ನಿಮ್ಮ ಕೈಗೆ ಸಿಗ್ತಾರಾ? ಕೆಲಸಗಳನ್ನ ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ದಾರೆ. ಸಂಸದರು ಹೇಗೆ? ಓಕೆನಾ? ಯಾರು ಪ್ರಧಾನಿ ಆಗಬೇಕು? ಸ್ವಲ್ಪ ಏನಾದರೂ ಚೇಂಜ್ ಆಗಂಗಿದ್ರೆ ಆಗಲಿ ಮೇಡಮ್. ಬದಲಾವಣೆ ಆದರೂ ಒಳ್ಳೇದು. ಒಬ್ಬರೇ ಇರೋದು ಚೇಂಜ್ ಆಗ್ತಾ ಇರಲಿ, ನೋಡೋಣ. ಎಲ್ಲರೂ ಒಳ್ಳೇದು ಮಾಡ್ತಾರೆ, ಎಲ್ಲರೂ ಮಾಡಲಿ ಅಷ್ಟೇ. ಯಾರು ಒಳ್ಳೇದು ಮಾಡ್ತಾರೋ ಅವ್ರು ಬರಲಿ ಅಷ್ಟೇ. ಸೊ ಕಾಂಗ್ರೆಸ್ ಗ್ಯಾರಂಟಿಗಳು ಸಿಗ್ತಾ ಇದೆಯಾ? ಇಲ್ವಾ? ಮತ್ತೆ ಎಲ್ಲ ಮಹಿಳೆಯರಿಗೆ ಅನುಕೂಲ ಮಾಡ್ತಿದ್ದೀವಿ ಅಂತಾರೆ. ಇಲ್ಲ, ಸುಮ್ಗೆ ಲೈಟ್ ಒಂದು ಇದು ಮಾಡಿದ್ದಾರೆ, ಫ್ರೀ ಮಾಡಿದ್ದಾರೆ. 2,000 ರೂಪಾಯಿ ಬರ್ತಾ ಇಲ್ವಾ? ಅಂಥದ್ದು ಇಲ್ಲ. ಓಕೆ, ಯಾರು ಪ್ರಧಾನಿ ಆಗಬೇಕು ಅನಿಸುತ್ತೆ? ಇಲ್ಲಮ್ಮ, ಆಗ ಗಂಟೆ ಅಷ್ಟೇ. ಆಮೇಲೆ
ಅವ್ರು ಹೇಳೋದೇ ಬೇರೆ ಸುಮ್ಮನೆ ಟಿ ವಿಲಿ ತೋರಿಸ್ತಾ ಇರ್ತೀನಿ ಮಾಡ್ತೀನಿ ಅಂತ ಅಷ್ಟೇ, ಏನು ಮಾಡಿದ್ದಿಲ್ಲ ಇಲ್ಲ. ಎಲ್ಲಿ ಕೊಡ್ತಿದ್ದಾರೋ ಏನೋ ಯಾರು ಗೊತ್ತಿಲ್ಲಮ್ಮ. ಸೊ ನಿಮ್ಮ ಪ್ರಕಾರ ಯಾರು ಅಧಿಕಾರ ಸ್ಥಾಪನೆ ಮಾಡಬೇಕು ಅಂತ ಅನಿಸುತ್ತೆ? ಮೇಡಮ್, ಇದು BJP ಬಂದೇ ನಮ್ಗೆ ಅನುಕೂಲ ಆಗುತ್ತೆ ಜನಗಳಿಗೆ, ಅದಂತೂ ಸತ್ಯನೇ. 99% BJP ಬರಬೇಕು. BJP ಬಂದೇ ಎಲ್ಲ ನಮ್ಮ ದೇಶಕ್ಕಿದ ಅನುಕೂಲ, ಜನಗಳಿಗೂ ಅನುಕೂಲ, ಬಡವರಾಗಲಿ ಯಾರಾಗಲಿ ಅವ್ರಿಗೂ ಒಳ್ಳೆ ಸ್ಥಾನ ಇದು ಮಾಡ್ಕೋಬೇಕು ಬಡವ್ರಿಗೆ. ಸಂಸದ ಸದಾನಂದ ಗೌಡ್ರು ಹೇಗೆ? ಅವರು ಪರವಾಗಿಲ್ಲ. ಈಗ ಅವ್ರನ್ನ ಬದಲಾಯಿಸಿ ಶೋಭಾ ಕರಂದ್ಲಾಜೆ ಅವ್ರನ್ನ ತಂದಿದ್ದಾರೆ. ಸೊ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ಸಪೋರ್ಟ್ ಮಾಡೋದು ಮೇಡಮ್. ಬಂದೆ ಆರಾಮಾಗಿ ಬರ್ತಾರೆ BJP. MP ಬರಲೇಬೇಕು. ಮೋದಿ ಅವ್ರಿಗೆ ಒಳ್ಳೆ ಹೆಸರು ಬರಲೇಬೇಕು ಅಂತ ಆಸೆ. ನಿಮ್ಮ ಪ್ರಕಾರ ಯಾರು ಅಧಿಕಾರ ಸ್ಥಾಪನೆ ಮಾಡಬೇಕು ಅಂತ ಅನ್ಸುತ್ತೆ ಸೆಂಟ್ರಲಲ್ಲಿ? ನಮ್ಮ ಮೋದಿ. ಯಾವ ಕಾರಣಕ್ಕೆ? ಆ ಕಾರಣಕ್ಕೆ ದೇಶದ ವಿಚಾರದಲ್ಲಿ ಹಿಂದುತ್ವದ ವಿಚಾರದಲ್ಲಿ. ಸೊ ನಿರುದ್ಯೋಗ ಇನ್ನೂ ಕೂಡ ಹಾಗೆ ಇದೆ, ಉದ್ಯೋಗ ಯಾರಿಗೂ ಸೃಷ್ಟಿ ಆಗಿಲ್ಲ ಅಂತ ಹೇಳ್ತಾರೆ. ಅವ್ರವ್ರು ಇದು ಸ್ಕಿಲ್ ಮೇಲೆ ಹೋಯ್ತೈತಲ್ಲ. ಗ್ಯಾರಂಟಿ ಸ್ಕೀಮ್ ಬಗ್ಗೆ ಏನು ಹೇಳ್ತೀರಿ? ಗ್ಯಾರಂಟಿ ಯಾರಿಗೂ ತಲುಪ್ತಾ ಇಲ್ಲ. ಅದು ನಿಮ್ಮ ಮನೆಯಲ್ಲಿ ಯಾರಿಗೂ ಹೆಣ್ಮಕ್ಳಿಗೆ ಗ್ಯಾರಂಟಿ ಅದು ನಂಬ್ಕೊಂಡು ಯಾರು ಇಲ್ವಲ್ಲ, ಅವ್ರವ್ರ ಕೆಲಸದಲ್ಲಿ ಅವರೇ. ಸೊ ಅದ್ರ ಅವಶ್ಯಕತೆ ಅದನ್ನ ನಂಬ್ಕೊಂಡು ಯಾರು ಬದುಕ್ತಾ ಇಲ್ವಲ್ಲ. ಸರ್, ಎಲೆಕ್ಷನ್ 26ನೇ ತಾರೀಕು. ಸೊ ನಿಮ್ಮ ಪ್ರಕಾರ ಯಾರು ಅಧಿಕಾರ ಸ್ಥಾಪಿಸ್ತಾರೆ ಅನ್ಸುತ್ತೆ? ಬಿಜೆಪಿ. ಸೊ ಈ ಸರಿ ಶೋಭಾ ಕರಂದ್ಲಾಜೆ ಅವ್ರನ್ನ ಕಣಕ್ಕಿಳಿಸಿದ್ದಾರೆ ಬಿಜೆಪಿಯಿಂದ. ಪ್ರೊಫೆಸರ್ ರಾಜೀವ್ ಗೌಡ ಅವರು ಕಾಂಗ್ರೆಸ್ನಿಂದ. ಏನ್ ನೋಡಿ ವೋಟ್ ಮಾಡ್ತೀರಿ? ಇಲ್ಲ, BJP ಅಂತ ವೋಟ್ ಮಾಡ್ತಾ ಇದೀವಿ. ಬಿಜೆಪಿ ಅನ್ನೋ ಒಂದೇ ಕಾರಣಕ್ಕೆ. ಓಕೆ, ಏನ್ ಬಿಜೆಪಿಯಿಂದ ಏನೆಲ್ಲ ಅನುಕೂಲಗಳಾಗಿದೆ ಕ್ಷೇತ್ರಕ್ಕೆ? ದೇಶಕ್ಕಾಗಿದೆ, ಲೋಕಲೇ ಹೇಳಕ್ಕಾಗಲ್ಲ. ದೇಶಕ್ಕೆ ಅನುಕೂಲ ಆದ್ರೆ ಸಾಕು. ಅಲ್ಲ, ಲೋಕಲಿ ಆಗಬೇಕು, ಆದರೆ ದೇಶಕ್ಕೆ ಮೊದಲು ಆಗಬೇಕು. ನಾವು ಫಸ್ಟ್ ದೇಶ ಕನ್ಸಿಡರ್ ಮಾಡಬೇಕು. ನಮ್ಮ ದೇಶ ಚೆನ್ನಾಗಿದ್ದರೆ, ನಮ್ಮ ಗಡಿ ಎಲ್ಲ ನಮಗೆ ಭದ್ರವಾಗಿದ್ದರೆ ನಾವಿಲ್ಲಿ ಭದ್ರವಾಗಿರೋಕ್ಕೆ ಸಾಧ್ಯ. ಯಾರೋ ಬಂದು ನಮ್ಮನೆ ಇದನ್ನು ಮಾಡಿದ್ರೆ ನಾವು ಏನು ಮಾಡೋದು ಆಮೇಲೆ? ಸೊ ಫಸ್ಟ್ ಅದು ಗಟ್ಟಿ. ಸೊ ಯಾರು ಪ್ರಧಾನಿ ಆಗಬೇಕು? ಮೋದಿಯವರೇ, ಡೆಫಿನೆಟ್ಲಿ ಮೋದಿಜಿ ಒಂದು. ಓಕೆ, ಸೊ ಹೆಣ್ಮಕ್ಳಿಗೂ ಮೋದಿಯವ್ರು ಯಾಕೆ ಇಷ್ಟ ಆಗ್ತಾರೆ? ಯಾಕೆ ಅಂದರೆ ಅವರ ವ್ಯಕ್ತಿತ್ವನೇ ಆಗಿದೆ. ಹೆಣ್ಮಕ್ಳಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಅವ್ರು ಇಷ್ಟ. ಅಭಿವೃದ್ಧಿಗೋಸ್ಕರ ಮೋದಿನೇ ಇರಬೇಕು ಅಂತ. ಇಡೀ ಪ್ರಪಂಚದಲ್ಲಿ ಮೋದಿ ನಂಬರ್ 1 ಅಂತ ಹೇಳ್ತಾವ್ರೆ. ಮೋದಿನೇ ಇರಬೇಕು. ಅವ್ರು ಒಬ್ಬರಿದ್ರೆ ಇಲ್ಲಿ ಯಾರಿದ್ದಾರೆ ಕ್ಷೇತ್ರದಲ್ಲಿ ಅದು ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲ, ಇಲ್ಲೂ ಬರುತ್ತೆ, BJPನೇ ಬರೋದು. ಸೊ ಪ್ರೊಫೆಸರ್ ರಾಜೀವ್ ಗೌಡ ಅವರು ಕೂಡ ಹೊಸಬ್ರು, ಈ ಕಡೆಗೆ ಶೋಭಾ ಕರಂದ್ಲಾಜೆ ಕೂಡ. ಇಲ್ಲ, ಕಾಂಗ್ರೆಸ್ ಇಂದ ಏನೂ ಆಗಲ್ಲ, ಸುಮ್ಮನೆ ಭರವಸೆ ಕೊಡ್ತಾರೆ, ಏನು ಪ್ರಯೋಜನ ಆಗಲ್ಲ. ಮೋದಿಯಿಂದ ಎಲ್ಲ ಪ್ರಯೋಜನ ಆಗುತ್ತೆ. ಇಡೀ ಯುವಕರಿಗೆ ಉದ್ಯೋಗ ಸಿಗುತ್ತೆ. ಆಮೇಲೆ ಇಡೀ ವಿಶ್ವನೇ ಒಂದು ಅವರು ಇದು ಮಾಡ್ತಾವ್ರೆ. ಸೊ ಯಾರು ಅಧಿಕಾರ ಹಿಡಿತಾರೆ ಅಂತ ಅನ್ಸುತ್ತೆ? ಬಿಜೆಪಿ, ಕಾಂಗ್ರೆಸ್? ಬಿಜೆಪಿ. ಯಾವ ಕಾರಣಕ್ಕೆ? BJP ಒಳ್ಳೆ ಕೆಲಸ ಮಾಡಿದ್ದಾರೆ, ಆಗ್ತಾರೆ. ನಾವು ಪಕ್ಕ JDS ನವರು, ಮೈತ್ರಿಯಿಂದ ನಾವು BJPಗೆ ಓಟ್ ಹಾಕ್ತೀವಿ. ಮೈತ್ರಿ ಹೆಲ್ಪ್ ಮಾಡುತ್ತೆ ಅಂತ ಅನ್ಸುತ್ತಾ? ಕ್ಷೇತ್ರ ಕೆಲಸಗಳಾಗ್ತಾ ಇದೆಯಾ? ಸದಾನಂದ ಗೌಡ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈಗ ಶೋಭಾ ಕರಂದ್ಲಾಜೆ ಇದ್ದಾರೆ, ಅವ್ರು ಮಾಡ್ತಾರೆ. ಏನ್ ನಿರೀಕ್ಷೆ ಇದೆ ಸರ್ ಇನ್ನು ಕೂಡ ಈ ಕ್ಷೇತ್ರಕ್ಕೆ? ಇಲ್ಲ, ಇನ್ನೂ ಕೆಲಸಗಳಿದೆ. ಗೋಪಾಲರು ಇದ್ದಾರೆ, ಗೋಪಾಲರು 3 ಸಲ ಗೆಲ್ಸಿವಿ. ಅವರು JDS ಇದ್ರು, ಈಗ BJPಗೆ ಬಂದಿದ್ದಾರೆ. ನಾವು ಪಕ್ಕ BJP JDS, ಈಗ BJPಗೆ ಸಪೋರ್ಟ್ ಮಾಡ್ತೀವಿ. ಹೇಳಿ ಸರ್, ಯಾರು ಓಟ್ ನಿಮ್ಮ ಓಟ್ ಯಾರಿಗೆ ಗೆಲ್ಲಿಸಬೇಕು ಅಂತ ಬಯಸ್ತೀವಿ? ನಮ್ದೆಲ್ಲ BJPನೇ. ಸೊ ಇಲ್ಲಿ ಶೋಭಾ ಕರಂದ್ಲಾಜೆ ಅವ್ರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಇಲ್ಲಿಗೆ ಬಂದ್ರು ಅಂತಾರೆ. ಸೊ ಯಾರು ಬಂದ್ರು BJPಗೆ ಓಟ್ ಹಾಕೋದು. JDS ಕಡೆಯಿಂದ ಎಲ್ಲ BJPಗೆ ಓಟ್ ಹಾಕೋದು. ಸೊ ನೀವು JDS ಸಪೋರ್ಟರಾ? ಎಲ್ಲ JDS ಮೈತ್ರಿ ಆಗಿರೋ ಕಾರಣಕ್ಕೆ ಬಿಜೆಪಿ ಮಾಡ್ತಾ ಇದ್ದೀರಾ? ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅವರು, ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಅವರು ಕಣದಲ್ಲಿದ್ದಾರೆ. ಯಾರು ಗೆಲ್ಲಬಹುದು ಅನ್ಸುತ್ತೆ? BJP ಸರ್ಕಾರ ಗೆಲ್ಲಬೇಕು. ಬಿಜೆಪಿ ಯಾಕೆ? BJPಯಿಂದ ನಮಗೆ ಅನುಕೂಲ ಆಗೈತೆ, ಬಡವರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲ ಅನುಕೂಲ ಆಗೈತೆ. ಈಗ ಕಾಂಗ್ರೆಸ್ ಗ್ಯಾರಂಟಿ ಅಂತಾರೆ, ಯಾವ ಗ್ಯಾರಂಟಿ ಅಂತೆಲ್ಲ ಅವ್ರಿಗೆ ಗ್ಯಾರಂಟಿ ಯಾವುದು? ಅವ್ರಿಗೆ ಮಕ್ಕಳು ಮನೆ ಅವ್ರ ಮಂತಂದವ್ರ ಇದು ಮಾಡ್ತಾರೆ ಹೊರತು ಇಲ್ಲಿ ಬಡವ ಬಗ್ಗರಿಗೆ ಏನೂ ಇಲ್ಲ, ನ್ಯಾಯ ಇಲ್ಲ. ಬಡವರ ಪರ ಸರ್ಕಾರ ನಮ್ದು ಅಂತಾರೆ ಸಿದ್ದರಾಮಯ್ಯ. ಇಲ್ಲ, ಸುಳ್ಳು. ಇಲ್ಲಿ ಕಿತ್ಕೋತಾರೆ, ಅಲ್ಲಿ ಕೊಡ್ತಾರೆ. ಬಡವ್ರ ಪರ ಸರ್ಕಾರ ಅಲ್ಲ, ಬಡವ್ರ ಪರ ಸರ್ಕಾರ ಮಾಡೋದು ಇಲ್ಲ. ಅವರು ಹಾಳು ಮಾಡ್ತಾರೆ ಹೊರತು ಅವ್ರಿಗೆ ಏನಿದ್ರು ದುಡ್ಡಿರೋರ ಬಗ್ಗೆನೇ ಅವ್ರಿಗೆ ಒಳ್ಳೇದು ಮಾಡ್ತಾರೆ, ಚಿಂತೆ ಅವ್ರಿಗೆ. ನಿಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ಅಭಿಪ್ರಾಯ, ನಮಗೆ ಯಾರ ಮೇಲೂ ನಂಬಿಕೆ ಇಲ್ಲ ಇವತ್ತಿನ ರಾಜಕೀಯ ಒಳಗೆ. ಯಾರ ಮೇಲೂ ನಂಬಿಕೆ. ಮತ ಹಾಕ್ಲೇಬೇಕಲ್ಲ ಸರ್? ಮತ ಹಾಕೋಣ, ಆದ್ರೂ ಹಾಕಿದ್ರೆ ಇವತ್ತು ನಾವು ಲಾಸ್ಟಲ್ಲೇ ಒತ್ತಿ ಬರೋದು. ಯಾರೂ ನಮಗೆ ಲೈಕ್ ಇಲ್ಲ ಇವತ್ತಿನ ರಾಜಕೀಯ ಒಳಗೆ, ಯಾರೂ ಲೈಕ್ ಇಲ್ಲ. ಇವರು ಫ್ರೀ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಮಿಡ್ಲ್ ಕ್ಲಾಸ್ ಜನ ಎಲ್ಲ ಅಡಗಾಯ್ತು ಹೋಗ್ಬಿಟ್ಟಿದ್ದಾರೆ. ವ್ಯಾಪಾರ ಇಲ್ಲ, ನಾವು ಸಾಯ್ತಾ ಇದ್ದೀವಿ ಆಟೋ ಡ್ರೈವರ್ಗಳು. ಇವರು ಕೊಟ್ಟಿದ್ದೀವಿ ಅಂತ ಇವ್ರು ಹೇಳ್ಕೊಂಡು ಹೋಗ್ತಾರೆ. ಯಾರಿಗೆ ಎಷ್ಟು ಜನ ಕೊಟ್ಟಿರ್ಬೋದು? ಮೋಸ್ಟ್ಲಿ ಇವರು 6 ಕೋಟಿ ಜನದೊಳಗೆ ಇವ್ರು ಎಷ್ಟು ಜನ ಕೊಟ್ಟಿರ್ಬೋದು?
ಇವ್ರದ್ದು ಇದೇ ಆಗೋಯ್ತು. ಕ್ಷೇತ್ರದಲ್ಲಿ ಗೋಪಾಲಯ್ಯ ಅವ್ರು ಕೆಲಸ ಮಾಡಿದಾರಾ? ಪರವಾಗಿಲ್ಲ, ಅವ್ರು ಇರೋದ್ರೊಳಗೆ ಅವರು JDS ಅಲ್ಲಿದ್ದಾಗಲೂ ಮಾಡಿದ್ದಾರೆ, ಇವಾಗಲೂ ಮಾಡಿದ್ದಾರೆ. ಅವ್ರು ಇರೋದ್ರೊಳಗೆ ನಮಗೆ ತೃಪ್ತಿ ಇದೆ ಅವರಿಂದ. ಆದರೆ ಈ ಸರಿ ನಮಗೆ MP ಗೆ ಈಗ ಯಾವುದಕ್ಕೂ ಎಲೆಕ್ಷನ್ಗೆ ಓಟೇ ಹಾಕೋದು ಬೇಡ ಅನ್ಸ್ಬಿಟ್ಟಿದೆ. ಯಾರು ಪ್ರಧಾನಿ ಆದರೆ ಉತ್ತಮ? ಅಲ್ಲೇ ಇರೋದ್ರೊಳಗೆ ಇವತ್ತಿನ ಮೋದಿ ಅವರೇ ಅಷ್ಟೇ. ಯಾಕೆಂದ್ರೆ ಇವತ್ತು ನಮಗೂ ಅವ್ರು ಬಂದಾಗಲೂ ನಮಗೇನು ಅನುಕೂಲ ಇಲ್ಲ. ಒಂದು ಎಲ್ಲ ರೇಟು ಅವರು ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲು 65 ರೂಪಾಯಿ ಕೊಡ್ತೀವಿ ಅಂದ್ರೆ ಇವ್ರು ಬಂದಾಗ 74 ರೂಪಾಯಿ ಇತ್ತು. ಗ್ಯಾಸು ನಮ್ಮ ಆಟೋ ಗ್ಯಾಸು 40 ರೂಪಾಯಿ ಇತ್ತು, ಇವತ್ತು 66 ರೂಪಾಯಿ ಇದೆ. ಡೀಸಲ್ಲು 65 ರೂಪಾಯಿ ಇದ್ದಾಗ ಇವರು 60ಕ್ಕೆ 55 ಕೊಡ್ತೀವಿ ಅಂತ ಬಂದರು, ಅದೂ ಇಲ್ಲ. ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರು ಏನೋ ಮಾಡಿರ್ಬೋದೋ ಏನೋ ಗೊತ್ತಿಲ್ಲ ಅದು. ಆದರೆ ನಮಗೆ ಇವತ್ತಿನ ಬಗ್ಗೆ ಯಾರಿಗೂ ನಂಬಿಕೆ ಇಲ್ಲ. ಇವರು ಈಗ ಫ್ರೀ ಇದು ಬಸ್ ಅಂತ ಬಿಟ್ಟರು ಏನು ಮಾಡೋಕ್ಕೆ ಅನಾವಶ್ಯಕ ತಿರುಗಾಡ್ತಾರೆ. ಇದಿರಲಿ ಕೆಲಸ ಇರಲಿ, ಕೆಲಸ ಇಲ್ಲದೆ ಹೋಗಲಿ. ಆಮೇಲೆ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಜನಗಳನ್ನ ಸೋಂಬೇರಿ ಮಾಡ್ತಾರೆ. ಯಾವುದು ಎಲ್ಲ ಪರೀಕ್ಷೆ ಮಾಡಿಬಿಟ್ಟು ಯಾರು ಬಡವರು ಯಾರು ದೊಡ್ಡವರು ಅಂಥವ್ರಿಗೆ ಕೊಡಬೇಕು. ಆಮೇಲೆ ದುಡ್ಡು ಅಂತ ಅಂದರು. ಕೆಲವು ಜನಕ್ಕೆ ಬಂದೈತೆ, ಕೆಲವು ಜನಕ್ಕೆ ಬಂದಿಲ್ಲ. ದುಡ್ಡು ಗೋಟ್ ಹಾಕೋ ತನಕ ಅಂತ ಹೇಳಿದರು. ಇದು ಸಿದ್ದರಾಮಯ್ಯನವ್ರ ಹೆಂಡತಿಗೂ ಮನೆಯವ್ರಿಗೂ ಅಫಿಷಿಯಲ್ಗೂ ಎಲ್ಲರಿಗೂ ಅಂತ ಹೇಳಿದರು. ಇವಾಗ ನೋಡಿದ್ರೆ ಯಾರಿಗೂ ಇಲ್ಲ. ಸಿಕ್ಕವ್ರು ಸಿಕ್ಕೈತೆ, ಸಿಕ್ದವ್ರಿಗೆ ಇಲ್ಲ. ಏನು ಪ್ರಯೋಜನ? ಯಾರೇ ಬರಲಿ, ಯಾವ ಗೌರ್ಮೆಂಟೇ ಬರಲಿ, ಸುಭಿಕ್ಷವಾಗಿ ಗೌರ್ಮೆಂಟ್ ನಡೆಸ್ಕೊಂಡು ಹೋಗ್ಬೇಕಷ್ಟೇ ಸಾಕು. ಇನ್ನೇನು ಬೇಕಿಲ್ಲ. ಹಿಂದೆ ಎಲ್ಲ ಜೀವನ ಮಾಡೇ ಇಲ್ವಲ್ಲ ಮಜ್ಜಿ ತಾತ ಎಲ್ಲ ಮಾಡೇ ಇಲ್ವ ಹೇಳಿ? ಇವತ್ತು ನಾವು ಹಾಗೆ ಮಾಡ್ತೀವಿ. ಯಾವತ್ತು ಎಲ್ಲ ಫ್ರೀ ಕೊಟ್ಟಾಗ ಜನಗಳು ಸೋಂಬೇರಿಯಾಗಿ ಹಿಂಗೆ ಕೊಲೆ ದರೋಡೆ ಸುಲಿಗೆ ಇದು ಜಾಸ್ತಿ ಆಯಿತು ಹೊರತು ಒಳ್ಳೇದಂತೂ ಆಗಿಲ್ಲ. ಇದೇ ಜಾಸ್ತಿ ಆಗ್ತಾ ಇದೆ. ಮನುಷ್ಯ ದುಡ್ಡು ತಿಂದಾಗ ಅವನಿಗೆ ಎಲ್ಲ ಕಷ್ಟ ಸುಖ ಅರ್ಥವಾಗುತ್ತೆ. ಸೋಂಬೇರಿ ಅದು ಅವನಿಗೆ ಏನೂ ಅರ್ಥ ಆಗಲ್ಲ. ತಮ್ಮ ಅಭಿಪ್ರಾಯ ಏನು? ನಮ್ಮ ಪರ BJP ಸರ್ಕಾರ ಬರಬೇಕು, ಮೋದಿ ಸರ್ಕಾರ ಇರಬೇಕು. ಮೋದಿ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲ ಕಡೆ ಇಂಪ್ರೂವ್ ಆಗ್ತಾ ಇದೆ, ಎಲ್ಲ ಜನ ಇದೇ ಮಾಡ್ತಾ ಇದೆ. ಮೋದಿ ಸರ್ಕಾರ ಇನ್ನೂ 5 ವರ್ಷ ಇದೆ, ನಮ್ಮದು ದೇಶಕ್ಕೆ ಒಳ್ಳೆ ಸಿಗುತ್ತೆ. ಇದೇ ಎಲ್ಲ ನಮಗೆ ಆಸೆ ಇದೆ. ಸೊ ಈಗ ಕಾಂಗ್ರೆಸ್ ಒಂದಿಷ್ಟು ಗ್ಯಾರಂಟಿಗಳನ್ನ ಕೊಡ್ತು, ಆ ಮೂಲಕವಾಗಿ ಹೆಲ್ಪ್ ಆಗಿದೆ ಜನರಿಗೆ ಅಂತ ಹೇಳ್ತಾರೆ. ಎಲ್ಲ ಕೊಟ್ಟಿದ್ದಾರೆ, ಜನ ಸೋಂಬೇರಿ ಜಾಸ್ತಿ ಆಗ್ತದೆ, ಕೆಲಸ ಮಾಡ್ತಾರೆ, ಕೆಲಸ ಜಾಸ್ತಿ ಆಗ್ತದೆ, ಎಲ್ಲ ಮೋಸ ಜಾಸ್ತಿ ಆಗುತ್ತೆ. ಯಾವುದು ಕೆಲಸ ಕೊಟ್ಟರೆ ಜನಕ್ಕೆ ಉದಾರ ಆಗದೆ, ಒಳ್ಳೆ ಆಗದೆ. ಏನು ಸುಮ್ಮನೆ ಕೂತ್ಕೊಳ್ಳೋ ಗಲಾಟೆ ಮಾಡೋದು ಬರೋದು, ಫ್ರೀ ಬೇಕು ಇದು ಬೇಕು, ಯಾಕೆ ಎಲ್ಲ ಫ್ರೀ ಬಿಡಬಾರ್ದು. ಏನೆಂದರೆ ಜನಕ್ಕೆ ಯಾವುದು ಕೆಲಸ ಕೊಟ್ಟರೆ ಒಳ್ಳೆ ಆಗುತ್ತೆ. ಮೇಡಮ್, ಎಲೆಕ್ಷನ್ 26ನೇ ತಾರೀಕು. ಸೊ ನಿಮ್ಮ ಅಭಿಪ್ರಾಯ ಯಾರ ಪ್ರಕಾರವಾಗಿ ಇದೆ? ಗೆಲ್ಲೋದು ಯಾರು ಅಂತ ಅನಿಸುತ್ತೆ? ನಮಗೆ BJP ಗೆಲ್ಲಬೇಕು. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದರೆ ಎಲ್ಲ ಫೆಸಿಲಿಟೀಸ್ ಇದೆ. ಈಗೆಲ್ಲ ಕಾಂಗ್ರೆಸ್ ಅವರು ಫ್ರೀ ಬಸ್ ಬಿಟ್ಬಿಟ್ಟು, ಫ್ರೀ ಬಸ್ಸಿಂದ ಎಷ್ಟು ಪ್ರಯೋಜನಕ್ಕಿಂತ ಇದೇ ಆಗ್ತದೆ, ಪ್ರಾಬ್ಲಮ್ಸ್. ನಿಮಗೆ ಯೂಸ್ ಆಗ್ತಾ ಇಲ್ವಾ? ಯೂಸ್ ಆಗೋಕ್ಕಿಂತ ಅದು ಜಾಸ್ತಿ ಈಗ ಫ್ರೀ ಆಗಿರೋರೆಲ್ಲ ಬರೀ ಅಲ್ಲಿ ಇಲ್ಲಿ ಹೋಗೋರೆ ಜಾಸ್ತಿ ಆಗ್ತಿದ್ದಾರೆ. ಈಗ ಮಕ್ಕಳಿಗೆಲ್ಲ, ಕಾಲೇಜ್ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಎಲ್ಲ ಪ್ರಾಬ್ಲಮ್ಸು. ನಮಗಂತೂ ಸೀಟೇ ಸಿಗಲ್ಲ ಸರಿಗೆ. ನಾವೇನು ಅಷ್ಟು ಉಪಯೋಗಿಸ್ಕೊಂಡಿಲ್ಲ. ಅಂದರೆ ಸುಮ್ಮನೆ ಉಪಯೋಗಿಸ್ಕೊಳ್ಳೋರೆ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ರಾಜ್ಯ ಸರ್ಕಾರ ಕೆಲಸ ಚೆನ್ನಾಗಿ ಮಾಡ್ತಿಲ್ಲ ಅಂತನಾ? ಮಾಡ್ತಿಲ್ಲ ಅಂತಲ್ಲ, ನಮಗೇನೋ BJP ಬರಬೇಕಂತ. ಸರ್, ಎಲೆಕ್ಷನ್ 26ನೇ ತಾರೀಕು. ಸೊ ನಿಮ್ಮ ಪ್ರಕಾರ ಈ ಕ್ಷೇತ್ರದಲ್ಲಿ ಯಾರು ಗೆದ್ರೆ ಅನುಕೂಲ ಆಗುತ್ತೆ? ಕಾಂಗ್ರೆಸ್ ಗೆಲ್ಬೇಕು. ಯಾಕೆ ಸರ್? ಕಾಂಗ್ರೆಸ್ ಬಡವರು ಬಗ್ಗರಿಗೆ ಎಲ್ಲ ಅಕ್ಕಿ, ಇನ್ನೊಂದು ಬಸ್ಸು ಬಡವರಿಗೆಲ್ಲ ಫ್ರೀ ಮಾಡ್ಕೋದು ಎಲ್ಲ ಇದು ಮಾಡುತ್ತೆ. ಅದಕ್ಕೆ ಕಾಂಗ್ರೆಸ್. ಅದು ಮಾಡೋದೇ ತಪ್ಪು ಅಂತಾರಲ್ಲ? ಅವ್ರು ತಪ್ಪು ಹೋಗ್ತಾರೆ, ದುಡ್ಡಿರೋರು. ಬಡವ್ರ ಬಗ್ಗೆ ತಪ್ಪು ಹೋಗ್ತಾರ ಅನ್ನಲ್ವಲ್ಲ. ಸರ್, 26ನೇ ತಾರೀಕು ಎಲೆಕ್ಷನ್ ಇದೆ. ಸೊ ತಮ್ಮ ಪ್ರಕಾರ ಯಾರು ಗೆದ್ರೆ ಕ್ಷೇತ್ರಕ್ಕೆ, ದೇಶಕ್ಕೆ ಒಳ್ಳೇದಾಗುತ್ತೆ? ಕ್ಷೇತ್ರದ ವಿಚಾರ ಬಂದರೆ ಇಲ್ಲಿ ಸದಾನಂದ ಗೌಡರು ಇದ್ದರು, ಅವ್ರನ್ನ ವಿನಾಕಾರಣ ತೆಗೆದುಬಿಟ್ಟು ಯಾರೋ ಶೋಭಾ ಕರಂದ್ಲಾಜೆ ಅಂತ ಹಾಕಿದ್ದಾರೆ. ಅವ್ರು ಏನಕ್ಕೂ ಕೆಲಸಕ್ಕಿಲ್ಲ, ಅಲ್ಲೇನೇ ಸಲ್ದವ್ರು ಇಲ್ಲಿ ಸಲ್ತಾರ, ಇಲ್ಲಿ ಏನಕ್ಕೆ ತಂದು ಹಾಕಿದ್ದಾರೆ ಅಂತ ಗೊತ್ತಿಲ್ಲ. BJP ಅವರಿಗೆ ದೊಡ್ಡ ಮೈನಸ್ ಆಗುತ್ತೆ ಇದು. ಇಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗ್ತಾ ಇದೆ. ದೇಶದ ವಿಚಾರ ತಗೊಂಡ್ರೆ ನಾವು ನರೇಂದ್ರ ಮೋದಿಗೆ ತುಂಬ ಗೌರವ ಕೊಡ್ತಾ ಇದ್ವಿ. ಇವಾಗ ಅದು ಯಾವುದೋ ಎಲೆಕ್ಟ್ರಾಲ್ ಬಾಂಡಲ್ಲಿ ಅಂದ್ಬಿಟ್ಟು 6,000 7,000 ದುಡ್ಡನ್ನ ಅವರು ಹೊಡೆದಿದ್ದಾರೆ ಅಂತಂದರೆ ಇವಾಗ ಯಾರು ನಂಬೋದು ಯಾರನ್ನ ಬಿಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತಲೇ ಗೊತ್ತಾಯಿಲ್ಲ. ಕಾಂಗ್ರೆಸ್ ಕೆಟ್ಟವ್ರು ಅಂದ್ಬಿಟ್ಟು ಇವ್ರಿಗೆ ಓಟ್ ಹಾಕಿದ್ರೆ ಇವರು ಅದಕ್ಕಿಂತ ಜೋರಾಗಿ ಇದನ್ನು ಕರಪ್ಷನ್ ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲರಿಗೂ ದಂಡ ಹಾಕ್ಬಿಟ್ಟು ನೋಟಾಗಿ ಓಟ್ ಹಾಕೋಣ ಅಂತ ಇದ್ದೀವಿ. ಬಿಟ್ಟಿ ಭಾಗ್ಯ ಅಂತಾರೆ. ಬಿಟ್ಟಿ ಭಾಗ್ಯ ಎಲ್ಲಿಂದ ತಂದು ಕೊಡ್ತಾರೆ? ಎಲ್ಲ ಸರ್ಕಾರ ನಾವು ಕಟ್ಟೋದ ಟ್ಯಾಕ್ಸೇ ಅದು. ಆದ್ರೂ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ, ಬಳಸ್ಕೊಂಡಿರೋಲ್ಲ, ಒಳ್ಳೆಯದೇ ಆಗಿದೆ. ಇವಾಗ BJP ಅವರು ಅದನ್ನು ಸರಿ ಇಲ್ಲ ಅಂತಾರೆ. BJPಯಲ್ಲಿ ಇರೋ ಇದು ಸದಸ್ಯರಾಗಲಿ ಅಥವಾ ವೋಟರ್ಸ್ ಆಗಲಿ ಅದನ್ನು ಬೇಡ ಅಂತ ನಿರಾಕರಣೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಉಪಯೋಗಿಸ್ಕೊತಾ ಇದ್ದಾರೆ. ಸರ್ಕಾರ ಬಂದ್ಬಿಟ್ಟು ನ್ಯಾಯವಾಗಿ ಕೊಟ್ಟರೆ ಅದನ್ನು ತಗೋಬೋದು.
ಆದರೆ ಓಟ್ಗೋಸ್ಕರ ನೋಟು ಯಾರೂ ತೊಗೋಬೇಡಿ ಅಂತ ನಾನು ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು.